ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೇಳುಗರೆ, ಹಾಗಾದರೆ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಇವತ್ತು ಸೈನ್ಸ್ ಇನ್ ಡೈಲಿ ಲೈಫ್, ನಮ್ಮ ದಿನನಿತ್ಯದ ಜೀವನದಲ್ಲಿ ವಿಜ್ಞಾನ, ಈ ಒಂದು ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಖಂಡಿತ ಹಿರಿಯ ನಾಗರಿಕರಿಗೆ ಈ ಒಂದು ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲ ಹೆಚ್ಚು ಇರುತ್ತೆ ಅಂತ ನನಗೆ ಗೊತ್ತು. ಹಾಗಾಗಿ ಇವತ್ತು ಈ ಒಂದು ವಿಜ್ಞಾನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ BS ಶೈಲಜಾ ಅವರು. ಇವರು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂನಲ್ಲಿ ಸೈಂಟಿಸ್ಟ್ ಆಗಿದ್ದಾರೆ. ಬನ್ನಿ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತು ನಮ್ಮ ಹಿರಿಯ ನಾಗರಿಕರಿಗೆ ಈ ಒಂದು ವಿಜ್ಞಾನದ ಬಗ್ಗೆ, ತಮ್ಮ ದಿನನಿತ್ಯದ ವಿಜ್ಞಾನದ ಬಗ್ಗೆ ಏನು ತಿಳಿಸ್ಕೊಡ್ತಾರೆ ಅಂತ ಕೇಳಿ ಬರೋಣ. ಚಂದ್ರನಿಗೂ ಸೂರ್ಯನಿಗೂ ಯಾವ ರೀತಿ ಸಂಬಂಧ ಇವೆರಡರ ನಡುವೆ? ನಾವು ನಮ್ಮ ದೃಷ್ಟಿಯಿಂದ ಹೇಳೋದಾದ್ರೆ ಎರಡು ಒಂದೇ ಗಾತ್ರದ್ದು ಕಾಣುತ್ತೆ ಅಲ್ವಾ ನಮಗೆ. ಚಂದ್ರನ ಗಾತ್ರ ಎಷ್ಟು, ಸೂರ್ಯನ ಗಾತ್ರನೂ ಅಷ್ಟೇ. ಅದೊಂದು ಕಾಕತಾಳೀಯ ಅಂತ ಹೇಳ್ಬೋದು. ಯಾಕೆಂದ್ರೆ ವಾಸ್ತವದಲ್ಲಿ ಸೂರ್ಯ ತುಂಬಾ ದೊಡ್ಡ, ಇದು ಭೂಮಿಯ 110 ಪಟ್ಟು ದೊಡ್ಡದು ವ್ಯಾಸ ಅದ್ರದ್ದು. ಆದ್ರೆ ಚಂದ್ರ ಚಿಕ್ಕದು. ಆದ್ರೆ ಅದೇ ಪ್ರಮಾಣದಲ್ಲಿ ಚಂದ್ರ ಹತ್ತಿರಕ್ಕಿದೆ, ಸೂರ್ಯ ದೂರದಲ್ಲಿದೆ. ಆದ್ರಿಂದ ನಮ್ಗೆ ಅವೆರಡು ಒಂದೇ ಗಾತ್ರದ್ದಾಗಿ ಕಾಣಿಸುತ್ತೆ. ಅವೆರಡು ಒಂದೇ ಗಾತ್ರದ್ದು ಇರೋದ್ರಿಂದ ಸೂರ್ಯಗ್ರಹಣ ಅಂದ್ರೆ ಸೂರ್ಯನ ಚಂದ್ರ ಪೂರ್ತಿ ಮುಚ್ಚೋದಿಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಹಗಲಿನಲ್ಲೇ ಕತ್ಲಾಗುತ್ತೆ. ಅದು ಒಂದು ವಿಶೇಷ ಅನುಭವ ನಮಗೆ ಆಗುತ್ತೆ.
ಅಲ್ಲ ಮ್ಯಾಮ್, ಸೂರ್ಯ ಮತ್ತು ಭೂಮಿ ಮತ್ತೆ ಚಂದ್ರ ಇವು ಮೂರು ನಡುವೆ ಸಂಬಂಧವೇನು ಅಂತ. ಸಂಬಂಧ ಅಂದ್ರೆ ಏನು? ಅದೇ ಭೂಮಿ ಸೂರ್ಯನ್ ಸುತ್ತ ಸುತ್ತುತ್ತೆ, ಅದ್ ನಿಮಗ್ ಗೊತ್ತು. ಚಂದ್ರ ಭೂಮಿ ಸುತ್ತಲೂ ಸುತ್ತುತ್ತೆ, ಅದು ನಿಮಗ್ ಗೊತ್ತು. ಇದಲ್ಲದೆ ಸಂಬಂಧ ಅಂದ್ರೆ ಇನ್ಯಾವ ತರ ಸಂಬಂಧ ನೀವು ಕೇಳ್ತಾ ಇರೋದು? ಇವಾಗ ನೋಡಿ, ಅವರು ಒಬ್ರು ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳಿದ್ರು, ಲೈಟರ್ ಹಚ್ಚುವಾಗ ಯಾತಕ್ಕೆ ಶಾಕ್ ಹೊಡಿಯತ್ತೆ ಅಂತ ಕೇಳಿದ್ರು. ಆತರ ನಿಮ್ಮ ಅನುಭವಕ್ಕೆ ಏನೇನಾದ್ರೂ ಬಂದಿರುತ್ತೆ, ಅದನ್ನ ನೀವು ಅಯ್ಯೋ ಇದು ಯಾಕೋ ಏನೋ ಗೊತ್ತಿಲ್ವಲ್ಲ ಅಂತ ಸುಮ್ನೆ ಇದ್ಬಿಟ್ಟಿರ್ತೀರಾ. ಆ ತರದ್ದೇನಾದ್ರೂ ಇದ್ರೆ ಚರ್ಚೆ ಮಾಡೋಣ. ನನ್ಗ್ ಗೊತ್ತಿರೋದೇ ಎಲ್ಲಾನು ಇರುತ್ತೆ ಅಂತ ಹೇಳಕ್ ಬರಲ್ಲ, ನಂಗ್ ಗೊತ್ತಿದ್ದಿದ್ದು ನಾನು ಹೇಳ್ತೀನಿ. ಅದನ್ನ ನೀವು ಯೋಚನೆ ಮಾಡಿ. ಏನು ಇಲ್ಲದೆ ಇದ್ರೆ ನಾನೇ ನಿಮ್ನೆಲ್ಲ ಒಂದ್ ಪ್ರಶ್ನೆ ಕೇಳ್ಬಿಡ್ತೀನಿ. ಏನಂದ್ರೆ ಎಲ್ರು ಇವಾಗ ಸಕ್ಕರೆ ಅಚ್ಚು ಮಾಡ್ತೀರಾ, ಸಕ್ಕರೆ ಪಾಕ ಮಾಡಕ್ಕೂ ಬರುತ್ತೆ, ನೀವೆಲ್ರೂ ತಿಂಡಿನೂ ಮಾಡ್ತೀರಾ, ತಿಂಡಿನೂ ತಿಂದಿರ್ತೀರಾ. ಆದ್ರೆ ನೀವ್ ಒಂದ್ ನೀರ್ನ ಕಾಯಿಸ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕ್ತಾ ಹೋದ್ರೆ ಅದು ನೀವು ಹೆಚ್ಚು ಹೆಚ್ಚು ಜಾಸ್ತಿ ಮಾಡಿದಷ್ಟುನು ಜಾಸ್ತಿ ಸಕ್ಕರೆನ ಹೀರ್ಕೊಳತ್ತೆ ಅದು, ಅಲ್ವಾ? ನೀವೆಲ್ಲರ ಅನುಭವಕ್ ಬಂದಿರತ್ತೆ. ಆದ್ರೆ ಉಪ್ಪಿನಲ್ಲಿ ಹಾಗೆ ಮಾಡಕ್ ಆಗಲ್ಲ. ಯಾರಾದ್ರೂ ಗಮನಿಸಿರ್ತೀರಾ ಅದನ್ನ? ಸಕ್ಕರೆ ಹೆಚ್ಚು ಮಾಡುವಾಗ ನಿಮ್ ಕೈ ಮೇಲೆ ಅಕಸ್ಮಾತ್ ಅದು ಒಂದ್ ಹನಿ ಬಿದ್ರೆ ಸಾಕು, ಬೊಬ್ಬೆ ಬಂದ್ಬಿಡೋಷ್ಟು ಸುಟ್ಟೋಗುತ್ತೆ. ಅಂದ್ರೆ ಅದು ನೀರಿನ ಉಷ್ಣತೆಗಿಂತ ಜಾಸ್ತಿ ಹೋಗಿರತ್ತೆ. ಅದ್ರಿಂದ ನೀವು ಮುಂದಿನ ತಿಂಗಳು ಮಾಡ್ತೀರಲ್ಲ, ಹುಷಾರಾಗಿರಿ. ಅದನ್ನ ಹೇಳಕ್ ಹೊರಟಿದ್ದು. ಈ ಸುಂಟರ್ ಗಾಳಿ ಅಂತ ಹೇಳ್ತಾರಲ್ಲ ಮೇಡಮ್, ಸುಂಟರ್ ಗಾಳಿ. ಅದು ಹೇಗೆ ಪ್ರಾರಂಭ ಆಗತ್ತೆ ಅಂತ ನನಗೆ. ಇವಾಗ ಸುಂಟರ್ ಗಾಳಿ ಅಂತಂದ್ರೆ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇವಾಗ ಗಾಳಿಗೆ ಒಂದು ಒತ್ತಡ ಇದೆ. ಯಾವಾಗ್ಲೂ ನಮ್ಮ ಮೇಲೆ ಅದು ಒತ್ತಡ ಬೀಳ್ತಾ ಇದೆ, ನಮಗ್ ಗೊತ್ತಾಗಲ್ಲ. ನಾವ್ ಅದ್ರಲ್ಲೇ ಬದುಕೋದನ್ನ ನಾವು ರೂಢಿಸ್ಕೊಂಡ್ಬಿಟ್ಟಿರೋದ್ರಿಂದ. ಆದ್ರೆ ಈ ಒತ್ತಡ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಇವಾಗ ಉದಾಹರಣೆಗೆ ಸೂರ್ಯನ ಬಿಸಿಲು ಕೆಲವು ಭಾಗದಲ್ಲಿ ಜಾಸ್ತಿ ಬೀಳುತ್ತೆ, ಕೆಲವು ಭಾಗದಲ್ಲಿ ಕಡಿಮೆ ಬೀಳುತ್ತೆ. ಸಹಜವಾಗಿ ನೀವು ಊಹೆ ಮಾಡ್ಕೊಳ್ಳೋದಾದ್ರೆ, ಇವಾಗ ಹಿಮಾಲಯ ಪರ್ವತದ ಮೇಲೆ ಬಿಸಿಲಿನ ಅಂಶ ಕಡಿಮೆ, ಸಮಭಾಜಕ ವೃತ್ತ ಅಂದ್ರೆ ಶಿಲೋನ್ ಇಂತ ಕಡೆ ತುಂಬಾ ಜಾಸ್ತಿ ಇದೆ. ಶ್ರೀಲಂಕಾ ಮೇಲೆ ಕನ್ಯಾಕುಮಾರಿಲಿ ಬಿಸಿಲಿನ ಧಗೆ ಜಾಸ್ತಿ ಇರುತ್ತೆ. ಇದು ನಮ್ಮ ಅನುಭವಕ್ಕೆ ನೆಲಕ್ಕೆ ಬರೋ ಹಾಗೆ ಗಾಳಿಗೂ ಆಗತ್ತೆ. ಇದರಿಂದ ಏನಾಗುತ್ತೆ, ಈ ಗಾಳಿಯಲ್ಲಿ ಒಂದು ಚಲನೆ ಉಂಟಾಗುತ್ತೆ. ಬಿಸಿ ಗಾಳಿ ಮೇಲೆ ಹೋಗ್ತಾ ಇರುತ್ತೆ, ತಣ್ಣನೆ ಗಾಳಿ ಅಲ್ಲಿ ನುಗ್ಗುತ್ತಾ ಇರುತ್ತೆ. ಇಂತ ಒಂದು ಪ್ರಕ್ರಿಯೆ ಕ್ರಮೇಣ ಒಂದು ಲೋ ಪ್ರೆಷರ್ ಅಂತ ಕ್ರಿಯೇಟ್ ಮಾಡ್ಕೊಂಡ್ಬಿಡುತ್ತೆ. ಅದು ಯಾವ್ದೋ ಒಂದು ಸ್ಥಳದಲ್ಲಿ ಇದ್ದಕ್ಕಿದ್ದ ಹಾಗೆ ಒತ್ತಡ ಕಡಿಮೆ ಆಗುತ್ತೆ. ಆ ಒತ್ತಡ ಕಡಿಮೆ ಆದಾಗ ಏನಾಗುತ್ತೆ, ಉಳಿದ ಎಲ್ಲಾ ಕಡೆಯಿಂದ ಅಲ್ಲಿಗೆ ಗಾಳಿ ನುಗ್ಗುತ್ತೆ. ಆ ನುಗ್ಗು ವೇಗನೇ ಈ ಸುಂಟರ ಗಾಳಿ ಅಂತ. ಗಾಳಿ ಬರೀ ನುಗ್ಗಿ ಗಾಳಿಯದೇ ಒಂದು ಸುಳಿ ಉಂಟಾದ್ರೆ ಅದಕ್ಕೆ ಸುಂಟರ ಗಾಳಿ ಅಂತೀವಿ. ಆ ಗಾಳಿ ಜೊತೆಗೆ ಮೋಡನು ಸೇರ್ಕೊಂಡ್ಬಿಟ್ರೆ ಇವಾಗ ನಮ್ಗೆ ಬರ್ತಾ ಇದೆಲ್ಲ ಈ ತರ ಸೈಕ್ಲೋನ್ ಮಳೆಗಳು ಬರುತ್ತೆ. ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು, ಇವೆಲ್ಲ ಬರೋದು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಆದ್ಮೇಲೆ ಬರುತ್ತೆ. ಇಲ್ಲಿವರೆಗೆ ಡಿಸೆಂಬರ್ ವರೆಗೆ ಬರುತ್ತೆ ಅಷ್ಟೇ. ಮಳೆಗಾಲದಲ್ಲಿ ಬರೋದಿಲ್ಲ. ಮಳೆಗಾಲದಲ್ಲಿ ಮೋಡಗಳು ತುಂಬಾ ದಟ್ಟವಾಗಿರುತ್ತೆ. ನಮ್ಮ ಭಾರತದ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಮಾನ್ಸೂನ್ ಮಳೆಗಳು ಬರೋದ್ರಿಂದ ನಮ್ಗೆ ಮಳೆಗಾಲದಲ್ಲಿ ಈ ಸುಂಟರ್ ಗಾಳಿ ಅಥವಾ ಚಂಡಮಾರುತದ ಕಾಟ ಇರೋದಿಲ್ಲ. ಆದ್ರೆ ಮಳೆಗಾಲ ಬಿಡುವಾಗ ಮೋಡಗಳು ಒಂದ್ ಸ್ವಲ್ಪನೇ ಇರುತ್ತೆ. ಆ ಇರೋ ಮೋಡಗಳನ್ನ ಸುತ್ತಿಸಿ ಇನ್ನಷ್ಟು ಮೋಡಗಳನ್ನ ಒತ್ತರಿಸ್ಬಿಟ್ಟು ಅದು ನೆಲಕ್ಕೆ ಬಂದು ಅಪ್ಪಳಿಸುತ್ತಲ್ಲ, ಆವಾಗ ಈ ತರ ನಮ್ಗೆ ಮಳೆ ಬರುತ್ತೆ. ಇದು ಚಂಡಮಾರುತ ಅಥವಾ ಸುಂಟರ ಗಾಳಿ ಅಂತ. ಆದ್ರೆ ನಮ್ಮ ದೇಶದ್ದು ನಾನು ಹೇಳಿದ್ದು. ಆದ್ರೆ ಬೇರೆ ದೇಶಗಳಲ್ಲಿ ಇವಾಗ ಕೆನಡಾ ಮತ್ತೆ ಯುರೋಪ್ ಮತ್ತೆ ಅಮೆರಿಕ ಅಂತ ದೇಶಗಳಲ್ಲಿ ಮಳೆಗಿಂತ ಜಾಸ್ತಿ ಗಾಳಿದೆ ಅಬ್ಬರ ಜಾಸ್ತಿ ಇರುತ್ತೆ. ಗಾಳಿನೇ ಸುಳಿ ಆಗ್ಬಿಡುತ್ತೆ. ಗಾಳಿದು ಸುಳಿ ಎಷ್ಟು ಪ್ರಬಲವಾಗಿರುತ್ತೆ ಅಂದ್ರೆ ಅವುಗಳು ಕಾರುಗಳನ್ನ ಮತ್ತೆ ರಸ್ತೆಲಿ ಹೋಗ್ತಾ ಇರುವಂತ ಟ್ರಕ್ಗಳನ್ನ ಮೇಲೆಗೆ ಎತ್ತು ಬಿಡತ್ತಂತೆ ಅಂತ ಕೇಳಿದೀನಿ ನಾನು. ಎಲ್ಲೋ ಒಂದ್ ಕಡೆ ಚಿತ್ರ ಕೂಡ ನೋಡಿದ್ದೆ. ಅಷ್ಟು ಪ್ರೆಷರ್ ಡಿಫರೆನ್ಸ್ ಬಂದ್ಬಿಡೋದ್ರಿಂದ ಅನಾಹುತಗಳು ಆಗುತ್ತೆ. ಮನೆಗಳು ಹೆಂಚಿನ ಹಾರಿಸ್ಕೊಂಡು ಹೋಗ್ಬಿಡತ್ತೆ. ಈ ತರದ್ದೆಲ್ಲ ಆಗತ್ತೆ. ಇದು ಮುಖ್ಯವಾಗಿ ಎರಡು. ಒಂದು, ಸೂರ್ಯನ ಬಿಸಿಲಿನಲ್ಲಿ ಬೇರೆ ಬೇರೆ ಭಾಗದಲ್ಲಿ ವ್ಯತ್ಯಾಸ ಬರೋದು. ಎರಡನೇದು, ಭೂಮಿ ಸುತ್ತುತ್ತಲ್ಲ, ತನ್ನ ಅಕ್ಷದ ಮೇಲೆ ತಾನು ಸುತ್ತುತ್ತಲ್ಲ, ಇವೆರಡರ ಜೋಡಣೆಯಿಂದ ಇಂಥದ್ದೊಂದು ಪ್ರತಿಕ್ರಿಯೆ ಆಗುತ್ತೆ. ಅದು ಪ್ರಕೃತಿ ತನ್ನ ಸಮತೋಲನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮಾಡೋದು. ಅದನ್ನ ನಾವು ತಡೆಯೋದಿಕ್ಕೆ ಆಗೋದಿಲ್ಲ. ನಂದೊಂದು ಪ್ರಶ್ನೆ ಇದೆ ಮೇಡಮ್. ಹೇಳಿ. ಈಗ ಮಳೆಗಾಲದಲ್ಲಿ ಇರುವಾಗ ಕಾಮನ್ ಬಿಲ್ಲು ಅಥವಾ ಮಳೆ ಬಿಲ್ಲು ಅಂತ ಹೇಳಂತೀವಿ.
ಅದು ಹೆಂಗಾಗುತ್ತೆ ಅಂತ. ಇದು ಕಾಮನ್ ಬಿಲ್ಲು ಕಾಣ್ಬೇಕಾದ್ರೆ ನಿಮ್ಗೆ ಕಪ್ಪು ಮೋಡ ಇರಬಾರ್ದು. ಕಪ್ಪು ಮೋಡ ವಿರುದ್ಧ ದಿಕ್ಕಿನಲ್ಲಿ ಸೂರ್ಯ ಇರ್ಬೇಕು. ಅಂದ್ರೆ ಸೂರ್ಯ ಪಶ್ಚಿಮದಲ್ಲಿದ್ರೆ ನಿಮಗೆ ಕಾಮನ್ ಬಿಲ್ಲು ಕಾಣೋದು ಪೂರ್ವದಲ್ಲಿ. ಸೂರ್ಯ ಪೂರ್ವದಲ್ಲಿದ್ರೆ ಬೆಳಗಿನ ಹೊತ್ತು ನಿಮಗೆ ಕಾಣ್ಬೇಕಾದ್ರೆ ಪಶ್ಚಿಮದಲ್ಲಿ ಕಾಣ್ಬೇಕು. ಆಮೇಲೆ ಮಳೆ ಸುರಿತಾ ಇರುವಾಗ ಬರೋದಿಲ್ಲ, ಮಳೆ ಸುರಿದು ನಿಂತಿರ್ಬೇಕು. ಅಂದ್ರೆ ದೂರದಲ್ಲೆಲ್ಲೋ ಮೋಡ ಇರ್ಬೇಕು. ಇವಾಗ ನೀವು ಕಪ್ಪು ಮೋಡ ನೋಡ್ತಿರಲ್ಲ, ಕಪ್ಪು ಮೋಡದಲ್ಲಿ ಮುಖ್ಯವಾಗಿ ಇರೋದು ನೀರಿನ ಹನಿಗಳು. ಆ ಒಂದೊಂದು ನೀರಿನ ಹನಿಗಳಲ್ಲೂ ಕೂಡ ಅದನ್ನ ನೀವು ಒಂದು ಪ್ರಿಸಮ್ ಅಂದ್ರೆ 7 ಭಾಗವಾಗಿ ಬಿಳಿ ಬಣ್ಣನ ವಿಂಗಡಿಸುತ್ತವಲ್ಲ, ಅದಕ್ಕೆ ಪ್ರಿಸಮ್ ಅಂತಾರೆ. ಆ ಪ್ರಿಸಮ್ ಅನ್ನ ತರ ವರ್ತಿಸ್ಬಿಟ್ಟು ಅವ್ ಏನ್ ಮಾಡುತ್ತೆ, ಅದನ್ನ ಬೇರೆ ಬೇರೆ ಬಣ್ಣಕ್ಕೆ ವಿಂಗಡಿಸ್ಬಿಡತ್ತೆ. ವಿಬ್ಗಯಾರ್ ಅಂತ ಕರಿತೀವಿ. ನೇರಳೆ ಬಣ್ಣ, ಅದಾದ್ಮೇಲೆ ಇಂಡಿಗೋ, ಆಮೇಲೆ ಹಳದಿ, ಹಸಿರು, ಆಮೇಲೆ ಕೆಂಪು, ಆರೆಂಜ್, ಕಿತ್ಲೆ ಬಣ್ಣ, ಆಮೇಲೆ ಕೆಂಪು ಬಣ್ಣ. ಅದೇ ಆರ್ಡರ್ ನಲ್ಲೇ ಇರುತ್ತೆ ಅದು. ಹಾಗೆ ವಿಂಗಡಿಸೋದ್ರಿಂದ ನಮಗೆ ಆಕಾಶದಲ್ಲಿ ಒಂದು ಕಾಣಿಸುತ್ತೆ, ಒಂದು ಪಟ್ಟೆ ಹಾಗೆ ಕಾಣಿಸುತ್ತೆ. ಇದಕ್ಕೆ ಮುಖ್ಯವಾಗಿ ಸೂರ್ಯನ ಬಿಸಿಲು ಒಂದು ನಿರ್ದಿಷ್ಟವಾದ ಕೋನದಿಂದ ಬರಬೇಕು. ಎರಡನೇದು ಸೂರ್ಯನು ಇರ್ಬೇಕು, ಅದರ ವಿರುದ್ಧ ದಿಕ್ಕಿನಲ್ಲಿ ಮಳೆ ಹನಿಗಳಿರುವಂತ ಮೋಡ ಇರ್ಬೇಕು, ಆವಾಗ ಬರುತ್ತೆ. ಮಳೆನೇ ಧೋ ಅಂತ ಸುರಿತಾ ಇದ್ರೆ, ನಮ್ಗೆ ಮಳೆ ಸುರಿತಾ ಇದ್ರೆ ನಮ್ಮಿಂದ 50-60 ಕಿಲೋಮೀಟರ್ ದೂರದಲ್ಲಿರೋರ್ಗೆ ನಮ್ಮ ನೀರಿನ ಹನಿಗಳ ಮೂಲಕ ಅವ್ರಿಗೆ ಕಾಮನ್ ಬಿಲ್ ಕಾಣುತ್ತೆ. ಆದ್ರೆ ನಮಗೆ ಕಾಣ್ಬೇಕಾದ್ರೆ ನಾವು ಅದರಿಂದ ದೂರ ಇರ್ಬೇಕು. ಒಂದ್ ಸ್ವಲ್ಪ ಬಿಸಿಲು ಇರ್ಬೇಕು, ಒಂದ್ ಸ್ವಲ್ಪ ನೀರಿನ ಹನಿಗಳು ಇರ್ಬೇಕು. ಶುಭ್ರವಾಗಿ ನೀಲಿ ಆಕಾಶ ಇರುತ್ತಲ್ಲ, ಅವಾಗ ಕಾಣಿಸೋದಿಲ್ಲ ಅದು. ಇನ್ನೊಂದು ವಿದ್ಯಮಾನ ನೀವು ಗಮನಿಸಿರ್ಬೋದು. ಏನಂತ ಹೇಳಿದ್ರೆ, ಇವಾಗ ಸುಮಾರು ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್, ಈ ಸಲ ಏನೋ ಅಕ್ಟೋಬರ್ ತುಂಬಾ ಮಳೆ ಬಂತು. ಇಲ್ಲಾಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಾಧಾರಣ ಸಾಯಂಕಾಲ ನೀವು ಚಂದ್ರನ ನೋಡಿದ್ರೆ, ಸೂರ್ಯನ ನೋಡಕ್ ಹೋಗ್ಬೇಡಿ, ಚಂದ್ರನ ನೋಡಿದ್ರೆ ಅದ್ರ ಸುತ್ತಲೂ ಒಂದು ಪ್ರಭಾವಳಿ ಇದ್ದ ಹಾಗೆ ಇರುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಕೂಡ ಈ ಕೆಂಪು ಹಸಿರು ಬಣ್ಣಗಳು ಕಾಣಿಸುತ್ತೆ. ಇದಕ್ಕೆ ಗೂಡು ಕಟ್ಟೋದು ಅಂತ ಹೇಳ್ತಾರೆ ಹಳ್ಳಿ ಕಡೆ. ಚಂದ್ರನಿಗೆ ಗೂಡು ಕಟ್ಟಿದೆ ಅಂತ ಹೇಳ್ತಾರೆ. ಅದ್ರ ಸುತ್ತಲೂ ಬಿಳಿ ಬಣ್ಣ ಕಾಣಿಸುತ್ತೆ. ಇದಕ್ಕೂ ಕೂಡ ಮೋಡಗಳೇ ಕಾರಣ. ಇದು ಕಾಮನ್ ಬಿಲ್ಲಿನ ತರಾನೇ, ಆದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈಗ ನೀರಿನ ಹನಿಗಳೆಲ್ಲ ಮೇಲೆ ಇರುವಂತ ಬಿಳಿ ಮೋಡಗಳಿರುತ್ತಲ್ಲ, ಆ ಬಿಳಿ ಮೋಡಗಳಲ್ಲಿ ನೀರಿನ ಹನಿ ಇರೋದಿಲ್ಲ, ಮಂಜುಗಡ್ಡೆ ಹರಳುಗಳು ಇರುತ್ತೆ, ಐಸ್ ಕ್ರಿಸ್ಟಲ್ಸ್ ಅವು ಇರತ್ತೆ. ಆ ಮಂಜುಗಡ್ಡೆ ಹರಳುಗಳ ಮೂಲಕ ಬೆಳಕು ಬಂದಾಗ ಪ್ರಿಸಮ್ ಅಂತ ಕರಿತೀವಲ್ಲ, ಪ್ರಿಸಮ್ ನಿಂದ ಹೇಗೆ 7 ಬಣ್ಣ ಆಗುತ್ತೆ, ಅದೇ ತರ 7 ಬಣ್ಣ ಬರುತ್ತೆ. ಆ ಕಾರಣದಿಂದ ನಿಮಗೆ ಕಾಣಿಸುತ್ತೆ. ಇದು ಒಂದೊಂದ್ಸಲಿ ಸೂರ್ಯನ್ಗೂ ಕಾಣುತ್ತೆ, ಅದಕ್ಕೆ ಹ್ಯಾಲೋ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಪ್ರಭಾವಳಿ ಕಂಡಂಗ್ ಕಾಣಿಸುತ್ತೆ. ಸೂರ್ಯನ ನೋಡೋದು ಸ್ವಲ್ಪ ಕಷ್ಟ ಇರುತ್ತೆ. ಚಂದ್ರನ್ದಾದ್ರೆ ನೀವು ನೋಡಿರ್ಬೋದು. ಇದು ಕೂಡ ಕಾಮನ್ ಬಿಲ್ಲಿನ ತರಾನೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರಿಂದ ಅವಾಗವಾಗ ತಲೆ ಎತ್ತಿ ಆಕಾಶ ನೋಡೋದನ್ನ ರೂಢಿ ಮಾಡ್ಕೊಂಡು ಈ ತರ ಒಂದು ವಿಶೇಷವಾದ ಏನ್ ನಡೆಯುತ್ತೆ ಆಕಾಶದಲ್ಲಿ ಅದನ್ನ ಗಮನಿಸ್ಕೊಳ್ಳಿ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ನಂದೊಂದ್ ಪ್ರಶ್ನೆ, ಚಂದ್ರ ತನ್ನ ಆಕಾರ ಬದಲಾಯಿಸ್ತಾನೆ ಯಾಕೆ? ಆಕಾರ ಅಂತಂದ್ರೆ ಅದ್ರ ಆಕಾರ ಬದಲಾಗುತ್ತಿಲ್ಲ, ಅದು ಯಾವಾಗ್ಲೂ ಗುಂಡಿಗೆ ಚೆಂಡಿನ ಹಾಗೆ ಇರುತ್ತೆ. ನಮಗೆ ಭೂಮಿಯಿಂದ ಕಾಣೋ ಹಾಗೆ ಅದ್ರ ಮೇಲೆ ಬೆಳಕು ಬೀಳ್ತಿರುತ್ತಲ್ಲ ಸೂರ್ಯಂದು, ಆ ಭಾಗ ಯಾವ ಭಾಗದ ಮೇಲೆ ಬೆಳಕು ಬೀಳ್ತಿರುತ್ತೋ ಅದು ಒಂದ್ಸಲಿ ಪೂರ್ತಿ ಕಾಣಿಸುತ್ತೆ, ಒಂದ್ಸಲಿ ಅರ್ಧನೇ ಕಾಣಿಸುತ್ತೆ, ಒಂದ್ಸಲಿ ಬಹಳ ಕಡಿಮೆ ಕಾಣಿಸುತ್ತೆ ಅಷ್ಟೇ. ಚಂದ್ರನ ಆಕಾರ ಆ ರೀತಿ ಬದಲಾಗೋದಿಲ್ಲ. ನಮಗೆ ಕಾಣುವಂತ ಬೆಳಕು ಬೀಳ್ತಾ ಇರುವಂತ ಪ್ರದೇಶದ ಇದು ವ್ಯತ್ಯಾಸ ಆಗುತ್ತೆ ಅಷ್ಟೇ. ಸರಿ. ಈಗ ಚಂದ್ರನ ಆಕಾರ ಅಂತ ಬಂದಾಗ, ಈಗ ನಮ್ಮ ಇಂಡಿಯಾದಲ್ಲಿ ನೋಡುವಾಗ ಈಗ ಅರ್ಧ ಚಂದ್ರ ಈ ತರ ಇದ್ರಲ್ಲಿ ಸಣ್ಣದು ಇದ್ರ ಕಾಣಿಸುತ್ತೆ. ನಾವೊಂದು ಯುರೋಪ್ ನಲ್ಲಿ ಹೋದಾಗ ನೋಡಿದ್ದೆ, ಅಲ್ಲಿ ಒಂಥರ ಶೇಪ್ ಬೇರೆನೆ ಕಾಣಿಸುತ್ತೆ ಈ ಚಂದ್ರದ್ದು. ಯಾಕೆ ಮೇಡಮ್ ಅದು ತುಂಬಾ ಒಳ್ಳೆ ಅಬ್ಸರ್ವೇಶನ್. ನನ್ಗೂ ಮೊದಲನೇ ಸಲ ಯುರೋಪ್ ಹೋದಾಗ ಹಾಗೆ ಆಯ್ತು, ಇದು ಯಾಕೆ ಈ ತರ ಅಂತ. ಯಾಕಂದ್ರೆ ಇವಾಗ ರೇಖಾಚಂದ್ರ ಅಂತ ಕರಿತೀವಿ. ಆ ರೇಖಾಚಂದ್ರ ಒಂದು ಮುಗುಳ್ನಗ್ತಾ ಇರುವಂತ ಚಂದ್ರನ್ ತರ ಕಾಣಿಸುತ್ತೆ, ನಮಗೆ ಚೆನ್ನಾಗ್ ಕಾಣಿಸುತ್ತೆ. ಆದ್ರೆ ಅದೇ ರೇಖಾಚಂದ್ರ ಯುರೋಪ್ ನಿಂದ ನೋಡಿದಾಗ ಸ್ವಲ್ಪ ಸೊಟ್ಟಕ್ಕೆ ಇದೆ ಅಂತ ಅನ್ಸುತ್ತೆ. ಅದು ಯಾಕೆ ಅಂದ್ರೆ ನಮ್ಮ ಅಕ್ಷಾಂಶ ಏನಿದೆ, ನಾವು ಭೂಮಿ ಮೇಲೆ ಯಾವ ಭಾಗದಿಂದ ನೋಡ್ತಿದ್ದೇವೆ ಅಂತ ಅನ್ನೋದು ಅಲ್ಲಿ ಮುಖ್ಯ ಆಗುತ್ತೆ. ರೇಖಾಚಂದ್ರ ಯುರೋಪ್ಗೂ ಕಾಣುತ್ತೆ,
ನಮಗೂ ಕಾಣುತ್ತೆ ಅದೇ ಹೊತ್ತಿನಲ್ಲಿ. ಆದ್ರೆ ನಾವು ಎಲ್ಲಿಂದ ನೋಡ್ತಿದ್ದೀವಿ, ಯಾವ ಕೋನದಿಂದ ನೋಡ್ತಿದ್ದೀವಿ ಅನ್ನೋದು ವ್ಯತ್ಯಾಸ ಆಗುತ್ತೆ. ಹೀಗಾಗಿ ಆ ಆ ಕೋನ ಕಂಡಿಡ್ಕೊಂಡು ನಮ್ಮ ಅಕ್ಷಾಂಶ ಯಾವ್ದು ಅಂತ ತಿಳ್ಕೊಬಹುದು. ಇವಾಗ ನಮ್ಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗದೆ ಇದ್ರುನು ಬೆಂಗಳೂರಿನಲ್ಲಿ ನೋಡಿರೋರ್ಗೆ ಮತ್ತೆ ಡೆಹಲಿನಲ್ಲಿ ನೋಡಿರೋರ್ಗೆ ವ್ಯತ್ಯಾಸ ಗೊತ್ತಾಗತ್ತೆ. ಇನ್ನು ಉತ್ತರಕ್ಕೆ ಯುರೋಪ್ ಅಥವಾ ಮಾಸ್ಕೋ ಅಲ್ಲಿಂದ ನೋಡಿದ್ರೆ ವ್ಯತ್ಯಾಸ ತುಂಬಾನೇ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆವಾಗ ನಮ್ಗೆ ಹಾಗಾದ್ರೆ ನಾವು ಬೆಂಗಳೂರಿನಲ್ಲಿ ಇಲ್ಲ, ಇನ್ನೆಲ್ಲೋ ಉತ್ತರದಲ್ಲಿ ಇದೀವಿ ಅಥವಾ ದಕ್ಷಿಣದಲ್ಲಿ ಇದೀವಿ ಅನ್ನೋದು ತಕ್ಷಣ ಗೊತ್ತಾಗತ್ತೆ. ಈ ಅಂಶವನ್ನ ಹಿಂದಿನವರು ಗಮನಿಸ್ಕೊಂಡಿದ್ರು. ಹಳೆ ಕಾಲದ ಸಂಸ್ಕೃತ ಪಠ್ಯ ಪುಸ್ತಕಗಳಿವೆ ಖಗೋಳ ವಿಜ್ಞಾನದ್ದು, ಅದರಲ್ಲಿ ಶೃಂಗೋನ್ನತಿ ಅಂತ ಒಂದ್ ಚಾಪ್ಟರ್ ಇರ್ತಿತ್ತು. ಇವಾಗ ಅದು ಯಾರಿಗೂ ಬೇಕಿಲ್ಲ. ಅದು ಶೃಂಗೋನ್ನತಿ ಅಂದ್ರೆ ಇದೆ. ಶೃಂಗ ಅಂದ್ರೆ ಕೊಂಬು, ಅಂದ್ರೆ ಒಂದು ಎತ್ತಿನ ಕೊಂಬು ಇದ್ದ ಹಾಗೆ ಕಾಣಿಸುತ್ತಲ್ಲ ಆಕಾರ. ಆ ಕೊಂಬುಗಳು ಇರೋದು ಓರಿಯಂಟೇಶನ್ ಒಂದೊಂದ್ಸಲಿ ನೇರವಾಗಿರುತ್ತೆ, ಒಂದೊಂದ್ಸಲಿ ಕತ್ತು ಸೊಟ್ಟ ಇಟ್ಕೊಂಡಾಗೆ. ಎತ್ತು ಯಾವಾಗ್ಲಾದ್ರೂ ಕತ್ತು ಸೊಟ್ಟ ಇಟ್ಕೊಂಡ್ರೆ ಹೇಗ್ ಕಾಣುತ್ತೋ ಹಾಗಿರುತ್ತೆ. ಈ ವ್ಯತ್ಯಾಸ ಯಾಕಾಗತ್ತೆ ಅನ್ನೋದನ್ನ ಲೆಕ್ಕ ಮಾಡಕ್ ತಿಳ್ಕೊಂಡಿದ್ರು ಅವರು. ಅದಕ್ಕೆ ಲೆಕ್ಕ ಮಾಡಿ ತಿಳ್ಕೊಳ್ಬಹುದು ಅದನ್ನ. ಇವಾಗ ಸಾಫ್ಟ್ವೇರ್ ಇದೆ, ಸಾಫ್ಟ್ವೇರ್ ನಿಂದಾನು ನೀವು ತಿಳ್ಕೊಳ್ಬಹುದು. ಇದು ಅಕ್ಷಾಂಶದಿಂದ ಉಂಟಾಗೋದು ನಮ್ಮ ಸ್ಥಾನ ಭೂಮಿ ಮೇಲೆ ವ್ಯತ್ಯಾಸ ಆಗಿದೆ ಅಂತ ಅನ್ನೋದನ್ನ ನಿಮಗೆ ರುಜುವಾತು ಮಾಡಿ ಕೊಡುತ್ತೆ ಅದು ಚಂದ್ರನ ಆಕಾರ. ಅಂದ್ರೆ ನಮಗೆ ಕ್ರೆಸೆಂಟ್ ರೇಖಾಚಂದ್ರ ಕಾಣ್ತಿರುವಾಗ ಯುರೋಪ್ನವ್ರಿಗೆ ಹುಣ್ಣಿಮೆ ಚಂದ್ರ ಕಾಣಲ್ಲ, ಅವ್ರಿಗೂ ರೇಖಾಚಂದ್ರನೇ ಕಾಣ್ತಾರೆ. ಅಮಾವಾಸ್ಯೆ ಆದಾಗ ಅವ್ರಿಗೂ ಅಮಾವಾಸ್ಯನೇ ಆಗಿರುತ್ತೆ. ಮೇಡಮ್, ನಂದೊಂದು ಪ್ರಶ್ನೆ. ಹೇಳಿ. ಈಗ ಭೂಮಿಗೆ ಸಿಡಿಲು ಗುಡುಗು ಎಲ್ಲ ಆಗತ್ತಲ್ಲ ಮೇಡಮ್, ಅವಾಗ ಮರ ಸಿಡ್ದೋಯ್ತು, ಮನುಷ್ಯ ತಿರೋದ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈಗ ಓಜೋನ್ ಪದ್ರನು ಸಹ ಹಾಳಾಗುತ್ತಾ ಮೇಡಮ್ ಆ ಸಮಯದಲ್ಲಿ, ಆ ಗುಡುಗು ಆ ಸಿಡಿಲು ಬಂದಾಗ? ಅಯ್ಯೋ, ಓಝೋನ್ ತುಂಬಾ ಎತ್ತರದಲ್ಲಿದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಓಝೋನ್ ಅನ್ನೋದು ತುಂಬಾ ಮೇಲಿದೆ. ಓಝೋನ್ ಅಂತ ಅನ್ನೋದು ಆಕ್ಸಿಜನ್ 3 ಇದರಿಂದ ಉಂಟಾಗುವಂತದ್ದು, 3 ಅಣುಗಳು. ಇವಾಗ ನಾವು ಉಸಿರಾಡ್ತೀವಲ್ಲ ಆಕ್ಸಿಜನ್, ಅದ್ರಲ್ಲಿ 2 ಅಣುಗಳು ಸೇರಿ ಆಗಿರುವಂತದ್ದು. ಅಲ್ಲಿ ಮೇಲೆ ಇರೋ ಓಝೋನ್ ನಲ್ಲಿ 3 ಇರುತ್ತೆ. ಆ 3 ಎರಡನೇದಕ್ಕೆ 3ನೇದು ಬಂದು ಸೇರ್ಕೊಳ್ಳೋದಕ್ಕೆ ಅಲ್ಟ್ರಾ ವೈಲೆಟ್ ಲೈಟ್ ಬೇಕು. ಅಲ್ಟ್ರಾ ವೈಲೆಟ್ ಲೈಟ್ ಅನ್ನೋದು ಅಲ್ಲಿ ಮೇಲೆ ಸಿಕ್ಕುತ್ತೆ, ಅದಕ್ಕೆ ಎತ್ತರದಲ್ಲಿ ಸಿಕ್ಕುತ್ತೆ. ಅದು ಕೆಳಗ್ ನಮ್ ತನಕ ಬರೋದಿಲ್ಲ ಅಲ್ಟ್ರಾ ವೈಲೆಟ್ ಲೈಟ್. ಯಾಕೆ ಅಂದ್ರೆ ನಮ್ಗೆ ಮಧ್ಯದಲ್ಲಿ ಗಾಳಿ ಇದೆಯಲ್ಲ, ಅದು ತಡೆ ಹಿಡಿದ್ ಬಿಡುತ್ತೆ. ತಡೆ ಹಿಡಿಯೋದು ಅಂದ್ರೆ ಮುಖ್ಯವಾಗಿ ಈ ಓಝೋನ್ ಮಾಡೋದೆ. ಓಝೋನ್ ಏನ್ ಮಾಡುತ್ತೆ ಅಂದ್ರೆ ಅದನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ. ಹೀರ್ಕೊಂಡ್ಬಿಟ್ಟು 2 ಆಕ್ಸಿಜನ್ಗೆ 3ನೇ ಆಕ್ಸಿಜನ್ ಸೇರ್ಕೊಂಡ್ಬಿಟ್ಟು ಓಝೋನ್ ಮಾಡ್ಬಿಟ್ಟು ಆ ಅಲ್ಟ್ರಾ ವೈಲೆಟ್ ಲೈಟ್ ಏನ್ ಬರ್ತಾ ಇದೆ ಅದನ್ನೆಲ್ಲಾನು ತಾನೇ ಉಪಯೋಗಿಸ್ಕೊಂಡ್ಬಿಡತ್ತೆ. ಹಾಗಾಗಿ ಅಲ್ಟ್ರಾ ವೈಲೆಟ್ ಲೈಟ್ ನಮ್ಗೆ ಕೆಳಗಡೆ ತನಕ ಬರೋದಿಲ್ಲ. ಅದರಿಂದ ನಮ್ಗೆ ಏನು ಅಪಾಯ ಇಲ್ಲ ಅದರಿಂದ. ಈ ಓಝೋನ್ಗೆ ಹಗಲ್ನಲ್ಲಿ ಹೆಚ್ಚಿರುತ್ತೆ, ರಾತ್ರಿ ಕಡಿಮೆ ಇರುತ್ತೆ. ಯಾಕೆ? ಅದಕ್ಕೆ ಅಲ್ಟ್ರಾ ವೈಲೆಟ್ ಲೈಟ್ ಬೇಕು. ಅಲ್ಟ್ರಾ ವೈಲೆಟ್ ಲೈಟ್ ಯಾರು ಕೊಡ್ಬೇಕು? ಸೂರ್ಯ ಕೊಡ್ಬೇಕು. ಸೂರ್ಯ ಇದ್ದಾಗ ಮಾತ್ರ ಅದು ಚಟುವಟಿಕೆ ಜಾಸ್ತಿ ಇರುತ್ತೆ. ಅದರಿಂದ ಓಝೋನ್ ಅನ್ನೋದು ಬಹಳ ಎತ್ತರದಲ್ಲಿದೆ. ಈ ಮಳೆ ಮೋಡ ಎಲ್ಲಾನು ಯಾವ ಎತ್ತರದಲ್ಲಿ ನೋಡ್ತಾ ಅದ್ರ 10-15 ಪಟ್ಟು ಎತ್ತರದಲ್ಲಿ ಓಝೋನ್ ಇರುತ್ತೆ. ಓಝೋನೋಸ್ಫಿಯರ್ ಅಂತ ಕರೀತಾರೆ. ಅದು ಭೂಮಿಯನ್ನ ಒಂದು ಕವಚದ ಹಾಗೆ ಸುತ್ತಲೂ ಆವರಿಸ್ಕೊಂಡಿದೆ. ಥ್ಯಾಂಕ್ ಯು ಮೇಡಮ್. ಮ್ಯಾಮ್, ನಂದೊಂದು ಪ್ರಶ್ನೆ, ನನಗೆ ಗೊತ್ತಿಲ್ಲ ಇದು ಎಷ್ಟು ಸರಿ ಹೊಂದುತ್ತೆ ಪ್ರಶ್ನೆ ಅಂತ. ಈಗ ನಾವು ನೋಡ್ಬಹುದು ವಾತಾವರಣದಲ್ಲಿ ತುಂಬಾ ಪ್ರಕೃತಿ ಹಾಳಾಗ್ತಿದೆ, ಹವಾಮಾನ ಹಾಳಾಗ್ತಿದೆ ಅಂತೆಲ್ಲ ಕೇಳ್ತಾ ಇದೀವಿ. ಅಂದ್ರೆ ಈಗ ನಾವು ಸ್ಯಾಟಲೈಟ್ ಇದೆಲ್ಲ ತುಂಬಾ ಆಕಾಶಕ್ಕೆ ಕಳ್ಸೋದು ಇದೆಲ್ಲ ಇದೆಯಲ್ವಾ, ಇದೇನಾದ್ರೂ ನಮ್ಮ ವಾತಾವರಣ ಕೆಟ್ಟು ಪರಿಣಾಮ ಬೀರ್ತಾ ಇದೆಯಾ? ಇಲ್ಲ, ಈ ಸ್ಯಾಟಲೈಟ್ಸ್ ಇಲ್ಲಿಂದ ನಮ್ಗೆ ಹಾರುವಾಗ ದೊಡ್ಡ ರಾಕೆಟ್ ತರ ಕಾಣಿಸುತ್ತೆ. ಆ ರಾಕೆಟ್ ನಲ್ಲಿ ಅರ್ಧಕ್ಕರ್ಧ ಇರೋದು ಬರೀ ಆ ಇಂಧನ, ಅದನ್ನೆಲ್ಲಾನು ದಾರಿಲಿ ಹೋಗ್ತಾ ಬೀಳ್ಸ್ಬಿಟ್ಟು ಹೋಗ್ಬಿಡತ್ತೆ. ಅದು ವಾಸ್ತವದಲ್ಲಿ ಆ ರಾಕೆಟ್ ಒಂದು ಕಾರ್ನಷ್ಟು ಅಥವಾ ಒಂದು ಲಾರಿಯಷ್ಟು ಇರುತ್ತೆ ಅಷ್ಟೇ ಸೈಜು. ಅದು ಅಷ್ಟು ಎತ್ತರದಲ್ಲಿ ಇದ್ರೆ ಏನು ಪ್ರಯೋಜನ ಇಲ್ಲ. ಅದರಿಂದ ನಮ್ಗೆ ಏನು ತೊಂದ್ರೆ ಇಲ್ಲ, ಖಂಡಿತ ತೊಂದ್ರೆ ಇಲ್ಲ. ಇವಾಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತದ್ದು ಸುಮಾರು 150-200 ಕಿಲೋಮೀಟರ್ ಎತ್ತರದಲ್ಲಿದೆ. ನಮ್ಮ ಇನ್ಸ್ಯಾಟ್ ಇದೆಲ್ಲ 36,000 ಕಿಲೋಮೀಟರ್ ಎತ್ತರದಲ್ಲಿದೆ. ಅದರಿಂದ ನಮ್ಮ ವಾತಾವರಣದ ಏರುಪೇರಿಗೆ ಅದು ಏನು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ಈ ಏರುಪೇರು ಎಲ್ಲಾನು ಇಲ್ಲಿ ಕೆಳಗಿನ ಒಂದು ಸುಮಾರು 2-3 ಕಿಲೋಮೀಟರ್ ನಲ್ಲೇನೆ ಉಂಟಾಗುವಂತದ್ದು ಈ ವ್ಯತ್ಯಾಸಗಳು ಎಲ್ಲಾನು. ಓಕೆ, ಎಲ್ಲರೂ ತುಂಬಾ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀರಿ. ಎಲ್ರಿಗೂ ಧನ್ಯವಾದಗಳು. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೂ ತುಂಬಾ ಧನ್ಯವಾದಗಳು ಸಾಯಿ ಸುಧಾ ಅವರಿಗೆ. ಕೇಳುಗರೆ ಕೇಳಿದ್ರಲ್ಲ, ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ
ನಮ್ಮ ಜೊತೆ ಡಾಕ್ಟರ್ BS ಶೈಲಜಾ ಅವರಿದ್ದರು. ಅವರು ನಮ್ಮ ಹಿರಿಯ ನಾಗರಿಕರಿಗೆ ತಮ್ಮ ದಿನನಿತ್ಯದ ಜೀವನದಲ್ಲಿ ವಿಜ್ಞಾನ ಈ ಒಂದು ವಿಷಯದ ಬಗ್ಗೆ ಖಂಡಿತ ಹಿರಿಯ ನಾಗರಿಕರಿಗೆ ಇದ್ದಂತಹ ಪ್ರಶ್ನೆಗಳಿಗೆ ಅವರು ಉತ್ತರಿಸುವುದರ ಮೂಲಕ ನಮ್ಮ ಹಿರಿಯ ನಾಗರಿಕರಿಗೆ ಇದ್ದಂತಹ ವಿಜ್ಞಾನದ ಬಗ್ಗೆ ಇದ್ದಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಕೇಳುಗರೆ, ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ID radioactive90.4 mszcr@gmail.com. ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ www.soundcloud.comಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.